ಅಜ್ಜಿ ಕಾಫಿ ತಗೊಳ್ಳಿ. ಕೊಡು. ಆಸ್ಪತ್ರೆ ಕಾಫಿ ಕುಡಿದು ಕುಡಿದು ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಇದೇನಾದ್ಯ ಕಾಫಿ ಇಷ್ಟೊಂದು ಲೈಟ್ ಆಗಿದೆ, ನೀವು ಸ್ವಲ್ಪ ಡಿಕಾಕ್ಷನ್ ಹಾಕ್ಬಾರ್ದಾಗಿತ್ತ? ಹಾಗೆಲ್ಲ ಏನೂ ಇಲ್ಲ ಅಲ್ಲ ಅಜ್ಜಿ, ಸರಿಯಾಗಿದೆ. ಬೇಕಾದ್ರೆ ನೀನೇ ಕುಡಿದು ನೋಡು, ನಿನಗೆ ಗೊತ್ತಾಗುತ್ತೆ. ತಗೋ. ಏನಜ್ಜಿ ನೀವು ಒಂದ್ ಸಿಪ್ ಕಾಫಿನೂ ಕುಡ್ದಿಲ್ಲ, ಟೇಸ್ಟ್ ಮಾಡಿಲ್ಲ, ಹಾಗೆ ಲೈಟ್ ಆಗಿದೆ ಅಂತ ಹೇಗೆ ಹೇಳಿದ್ರಿ? ಲೋ ಮೊಮ್ಮಗನೇ, ಕಾಫಿ ಸ್ಟ್ರಾಂಗ್ ಆಗಿದೆಯೋ ಲೈಟ್ ಆಗಿದೆಯೋ ಅಂತ ಕಣ್ಣಿಂದಲೇ ನೋಡಿ ಹೇಳ್ಬೇಕಾಗಿಲ್ಲ, ಡಿಕಾಕ್ಷನ್ ವಾಸನೆಯಿಂದಲೇ ಗೊತ್ತಾಗತ್ತೆ ಕಣೋ. ನನ್ನ ಅನುಭವ ಎಷ್ಟು ಹೇಳು, ನಾನೇನ್ ಕಮ್ಮಿ ಅಲ್ಲ. ವಾವ್, ನೀವು ಸೂಪರ್ ಗಿಂತ ಸೂಪರ್ ಅಜ್ಜಿ. ಬರೀ ಇಷ್ಟಕ್ಕೆ ಸೂಪರ್ ಆದ್ರೆ ಹೇಗೋ, ನೀನ್ ನೋಡೋದು ಇನ್ನು ತುಂಬಾ ಬಾಕಿ ಇದೆ. ಆರ್ತಿ, ಯಾಕೋ ತುಂಬಾ ಚಳಿ ಅನಿಸ್ತಿದೆ, ಇನ್ನೊಂದು ಶಾಲು ತಂದು ಕೊಡ್ತೀಯಾ? ಅಜ್ಜಿ ತಂದು ಕೊಡ್ತೀನಿ. ಅಜ್ಜಿ ತಗೊಳ್ಳಿ. ಅಯ್ಯೋ, ಇದು ಬಿಳಿದು ಇದಲ್ಲಮ್ಮ, ಇನ್ನೊಂದು ಕ್ರೀಮ್ ಕಲರು, ಅದನ್ನ ತಂದು ಕೊಡು. ಅಜ್ಜಿ ಕ್ರೀಮ್ ಕಲರ್ದು. ಹಾ, ಅಜ್ಜಿ, ಕಾಫಿ ಆದ್ರೆ ಸ್ಮೆಲ್ ಬರುತ್ತೆ, ಕಂಡಿಡಿಬಹುದು. ಬಿಳಿ ಕಲರ್ ಶಾಲ್ ಬೇಡ, ಕ್ರೀಮ್ ಕಲರ್ ಕೊಡು ಅಂತ ಹೇಗೆ ಹೇಳಿದ್ರಿ? ತೆಳ್ಳಿಗಿರೋ ಶಾಲು ಬಿಳಿ ಬಣ್ಣದ್ದು ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಇನ್ನೊಂದು ತಗೊಂಡ್ ಬಾ ಅಂತ ಹೇಳಿದ್ದು. ಓ, ನೀವು ಗ್ರೇಟ್ ಬಿಡಿ ಅಜ್ಜಿ. ಅಜ್ಜಿ, ನಿಮಗ್ ಕಣ್ ಕಾಣಿಸ್ತಿಲ್ಲ ಅಂತ ನನಗ್ ನಂಬಕ್ಕೆ ಆಗ್ತಿಲ್ಲ. ನನಗ್ ಮೊದ್ಲಿನ ಅಜ್ಜಿ ತರಾನೇ ಅನ್ನಿಸ್ತಿದ್ದೀರಾ. ಆರ್ತಿ, ನಾನು ಮೊದ್ಲಿನ ಅಜ್ಜಿನೇ, ಆದ್ರೆ ಕಣ್ಣೊಂದಿಲ್ಲ ಅಷ್ಟೇ. ಅಜ್ಜಿ, ಅವತ್ತು ಪಾರ್ಟಿ ದಿನ ನೀವ್ಯಾಕೆ ಒಬ್ರೆ ಆಚೆ ಹೋದ್ರಿ? ಹೇಳಿದ್ರೆ ನಾನು ಬರ್ತಿದ್ದೆ ಅಲ್ವಾ? ಇಲ್ಲ ಅಂದಿದ್ರೆ ಇವತ್ತು ನಿಮ್ಗೆ ಈ ರೀತಿ ಆಗ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಕೇರ್ಫುಲ್ ಆಗಿರೋರು ಅವತ್ ಮಾತ್ರ ಯಾಕೆ ಹಿಡುವುದ್ರಿ? ಗ್ರಾಚಾರ ಅನ್ನೋದು ಹೇಳಿ ಕೇಳಿ ಬರುತ್ತಾ ಸಾರ್ಥಕ್, ಅದು ಯಾರ ಮನೆ ಅತಿಥಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಬಂದಾಗ ಬಾಗಲ್ ತೆಗೆದು ಒಳಗ್ ಕರ್ಕೋಬೇಕು, ಬಂತು ಅಂತ ಬೇಜಾರ್ ಮಾಡ್ಕೋಬಾರ್ದು. ಆದ್ರೂ ಅಜ್ಜಿ, ನೀವ್ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗಿದ್ರೆ ಈಗ ಆಗ್ತಿರ್ಲಿಲ್ಲ ಅನ್ಸತ್ತೆ. ಆದ್ಯಾ, ಮುಪ್ಪಿನ ಕಾಲಕ್ಕೆ ನನಗೆ ಕಣ್ಣು ಹೋಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ, ಅದು ಹಾಗೆ ಆಯ್ತು. ಜೀವ ಇರೋವರೆಗೂ ಜೀವನ ಇದ್ದೇ ಇರುತ್ತೆ, ಬದುಕ್ಬೇಕು ಅಷ್ಟೇನೆ. ನೋಡಿ, ನಿಮ್ಮ ಅಜ್ಜಿ ತುಂಬಾ ಖುಷಿಯಾಗಿದ್ದಾಳೆ. ನಿಮ್ಮ ಅಜ್ಜಿಗೆ ಕಣ್ ಕಾಣಿಸಲ್ಲ ಅಂತ ನೀವೆಲ್ಲ ಓವರ್ ಕೇರ್ ಮಾಡಿ ನನ್ ಖುಷಿನ ಹಾಳು ಮಾಡಬೇಡಿ, ಓಕೆನಾ? ಓಕೆ ಅಜ್ಜಿ. ಪದ್ಮಾನಂದ, ನೀನ್ ಯಾಕೋ ಹೀಗಾಗಿದ್ಯಾ? ಯಾಕೋ ಬಂತು ಈ ದುರ್ಬುದ್ಧಿ? ಸುಮ್ಮನೆ ಸ್ವಾರ್ಥ ಇಲ್ಲದೆ ಬದುಕಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ನಾನು ಚೆನ್ನಾಗಿರ್ಬೇಕು, ಬಿಂದಾದಾಗ ಬಾಳ್ಬೇಕು. ಮೊದ್ಲಿನ್ ಹೀಗಿರ್ಲಿಲ್ಲ ಕಣೋ. ಸ್ವಲ್ಪ ತಂಟೆ ತರ್ಲೆ ಅನ್ನೋದ್ಬಿಟ್ರೆ ಒಳ್ಳೆವನೇ ಆಗಿದ್ದೆ. ಯಾರು ನಿನ್ ಕಡೆ ಕೆಟ್ಟವನು ಅಂತ ಬೆಟ್ ಮಾಡಿ ತೋರಿಸ್ತಿರ್ಲಿಲ್ಲ ಗೊತ್ತಾ? ಅಯ್ಯೋ, ತುಂಬ ಒಳ್ಳೆಯವನು ಅಂತ ಅನ್ಸ್ಕೊಂಡು ಏನು ಸಾಧನೆ ಮಾಡ್ಬೇಕಕ್ಕ? ಸತ್ತ ಮೇಲೆ ಎಲ್ಲರೂ ಇವ್ನು ತುಂಬ ಒಳ್ಳೆಯವನು ಅಂತ ಅನ್ಸ್ಕೊಳಕ್ಕ? ಸತ್ತ ಮೇಲೆ
ಜನ ಇವನು ತುಂಬ ಒಳ್ಳೆಯವನು ಅನ್ನೋದು ನನಗೆ ಕೇಳಿಸಲ್ಲ. ಬದುಕಿರುವಾಗಲೇ ಚೆನ್ನಾಗಿ ಇದ್ಬಿಡ್ತೀನಿ ಬಿಡು. ಎಲ್ಲ ಸುಹಾಸಿನಿಂದ ಆಗ್ತಾ ಇರೋದು. ಅವಳು ನಿನ್ ತಲೆನೂ ತಿರುಗಿಸ್ಬಿಟ್ಟಿದ್ದಾಳೆ. ತಪ್ಪೇನು? ನಿಮ್ಗಂತೂ ಒಳ್ಳೆ ಶ್ರೀಮಂತ ಗಂಡ ಸಿಕ್ತ, ಆದರೆ ನನ್ನ ಸುಹಾಸಿನ ಅಕ್ಕನಿಗೆ ಯಾಕೆ? ಅವಳು ಅರಮನೆಯಲ್ಲಿ ರಾಣಿ ಥರ ಇರಬಾರ್ದಾ? ನೀನು ಮೊದಲು ರಾಣಿಯಾಗಿದ್ದೆ, ಆದರೆ ಈಗ ದಾಸಿ ಥರ ಆಗಿದ್ಯಾ. ಅದೇ ಸುಹಾಸಿನಿ ಅಕ್ಕ ಮೊದಲು ನಾರ್ಮಲ್ ಆಗಿದ್ಲು, ಈಗ ರಾಣಿ ಆಗಿದ್ದಾಳೆ. ಇಷ್ಟೇ ಬದಲಾಗಿರೋದು. ಅದಕ್ಕೆ ಯಾಕೆ ಏನೇನೋ ದೊಡ್ಡ ಬೋರ್ಡ್ ಹಾಕ್ತೀಯಾ? ನನ್ನ ಒಳ್ಳೆ ಸಿಸ್ಟರ್ಗೆ 100 ವರ್ಷ ಆಯಸ್ಸು. ಎಲ್ಲಿ ಸಿಸ್ಟರ್? ಪರಮಾನಂದ ಸ್ಪೀಕಿಂಗ್. ಏನ್ ನಡೀತಿದೆ ಅಲ್ಲಿ? ಏನ್ ಮಾಡ್ತಾಳೆ ನನ್ನ ಸಿಸ್ಟರ್? ಅದಾ, ಅಯ್ಯೋ ನನ್ನ ಬಿಟ್ಬಿಡಿ, ನೀವೆಲ್ಲ ಕೆಟ್ಟೋಗಿದ್ದಾರ ಅಂತ ಒಂದೇ ಸಮನೆ ಬೊಬ್ಬೆ ಹೊಡಿತಾವಳೆ. ಅದನ್ನ ಬಿಟ್ಟು ಏನು ಮಾಡಕ್ಕೆ ಸಾಧ್ಯ ಇವಳ ಕೈಯಲ್ಲಿ? ಹಾಂ, ಅಷ್ಟೇ ಆದ್ರೆ ಪರವಾಗಿಲ್ಲ, ಅದು ಅವಳ ಹಾಬಿ. ಎಷ್ಟು ವರ್ಷ ಅದೇ ತಾನೇ ಮಾಡ್ತಿದ್ದಿದ್ದು? ವರ್ಷಾನ್ಗಟ್ಲೆ ಒಂದೇ ಡೈಲಾಗ್ನ ಕೇಳೋಕ್ಕಿಂತ ಸೀನ್ನ ಚೇಂಜ್ ಮಾಡಿಬಿಡ್ಲಾ ಸಿಸ್ಟರ್? ಇವಳನ್ನ ಬಿಟ್ಬಿಡ್ಲಾ? ಏಯ್, ಏನ್ ಬೊಗಳ್ತಿದ್ಯಾ? ಅವಳು ಎಲ್ಲಿಗೂ ಹೋಗ್ಬಾರ್ದು. ಮಿಸ್ ಕಾಡಕ್ಕೂ ಚಾನ್ಸ್ ಕೊಡ್ಬೇಡ. ಕೂಲ್ ಸಿಸ್ಟರ್, ಕೂಲ್. ನಾನು ಆ ಥರ ಹೇಳಲಿಲ್ಲ. ಕಾರವಾರದಿಂದ ಒಂದು ಶಿಪ್ಪು ಹೊರಡ್ತಾ ಇದೆ. ಇವಳನ್ನ ಇಲ್ಲಿಂದ ಬಿಟ್ಟು ಒಂದು ಕಂಟೈನರ್ ತುಂಬಿಸಿ ಶಿಪ್ಪಲ್ಲಿ ಹಾಕ್ಬಿಡ್ತೀನಿ. ಆ ಶಿಪ್ಪು ಸೀದಾ ಆಫ್ರಿಕಾಗೆ ಹೋಗುತ್ತೆ. ಅಲ್ಲಿ ಏನೋ ತಿನ್ನಕ್ಕೆ ಸಿಕ್ಕಿದ್ರೆ ಸಾಯೋವರೆಗೂ ಬದುಕ್ತಾಳೆ. ಆವಾಗ ನಮಗೆ ಯಾವ ಟೆನ್ಷನ್ನು ಇರೋಲ್ಲ. ಏನಂತೀಯ? ಪರವಾಗಿಲ್ವೇ? ಈಗೀಗ ನಿಂತಲೇ ಕೂಡ ಕೆಲ್ಸಕ್ಕೆ ಬರೋ ಯೋಚನೆ ಮಾಡ್ತಿದ್ದೆ. ಹಾಗಿದ್ರೆ ನನ್ನ ಪ್ಲಾನ್ ಓಕೆನಾ ಸಿಸ್ಟರ್? ಓಕೆ, ಆದರೆ ಅಲ್ಲಿವರೆಗೂ ಅವಳ ಮೇಲೊಂದು ಕಣ್ಣಿಟ್ಟು. ಕಣ್ಣಿಡೋ ಕೆಲಸ ನಂಗೆ ಬಿಡಕ್ಕ. ಆದರೆ ಆ ಶಿಪ್ಪಲ್ಲಿ ಕಳಿಸೋಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗತ್ತೆ. ನಿನ್ನ ಅಕೌಂಟ್ಗೆ ಸೇರ್ಬೇಕಾಗಿರೋದು ಸೇರತ್ತೆ, ಬಟ್ ಕೇರ್ಫುಲ್ ಆಗಿರೋ. ಸರಿ ಅಕ್ಕ. ಬಿಗ್ ಸಿಸ್ಟ್ರು, ನಿನ್ನ ಕಲರ್ಗೆ ಆಫ್ರಿಕಾ ಸೆಟ್ ಆಗಲ್ಲ. ಸ್ವಿಟ್ಜರ್ಲ್ಯಾಂಡ್ ಕಳಿಸ್ಬಿಡ. ಅಜ್ಜಿ, ABD ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಇಂದ ರಿಟೈರ್ಮೆಂಟ್ ಅಂತೆ. IPL ಆಡಲ್ವಂತೆ. ಹೌದಾ? ಯಾವಾಗಿಂದ? ಈ ಸೀಸನ್ ಇಂದಾನೇ ಆಡಲ್ಲ ಅಜ್ಜಿ. ನಮ್ಮ ಟೀಮಿನ ಆಪತ್ ಬಾಂಧವನೇ ಆಡಲ್ಲ ಅಂತಂದ್ರೆ ಕಷ್ಟ ಇದೆ. ಅವನು ಆಡೋವಾಗ್ಲೇ ಒಂದು ಕಪ್ಪು ಸಿಗ್ಬೇಕಿತ್ತು ಕಣೆ. ನಾನು ಇನ್ಮೇಲೆ ಕ್ರಿಕೆಟ್ ನೋಡಕ್ ಆಗಲ್ಲ ಅಂತ ಅವನು ಕ್ರಿಕೆಟ್ ಬಿಟ್ಬಿಟ್ಟ ಅನ್ಸುತ್ತೆ ಪಾಪ. ಹಾಮ. ಅಮ್ಮೋ, ಹೇಗಿದ್ಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣೆ. ಆಮೇಲೆ ಅಜ್ಜಿನ ಆಸ್ಪತ್ರೆಯಿಂದ ಮನೆಗೆ ವಾಪಸ್ ಕರ್ಕೊಂಡ್ ಬಂದ್ರಾ? ಹಾಮ, ಈಗ ತಾನೇ ಬಂದ್ರು ಅಜ್ಜಿ. ವೇದಾಂತ್ ಹೋಗಿ ಕರ್ಕೊಂಡ್ ಬಂದ. ಹೌದೇನೆ, ಒಳ್ಳೇದಾಯ್ತು ಬಿಡು. ಅಮ್ಮೋ, ಅಜ್ಜಿ ನಿನ್ ಹತ್ರನೇ ಇದ್ದಾರಾ? ಅವ್ರ ಅಲ್ಲೇ ಇದ್ರೆ ಒಂದ್ ಸ್ವಲ್ಪ ಫೋನ್ ಕೊಡ್ತೀಯ? ಮಾತಾಡ್ತೀನಿ. ಹಾಮ, ಕೊಡ್ತೀನಿ. ಹಾಮ, ಅಜ್ಜಿ ಅಮ್ಮ ನಿಮ್ ಜೊತೆ ಮಾತಾಡ್ಬೇಕಂತೆ. ಯಾರು? ಪರಿಮಳನ ಕೊಡು, ಮಾತಾಡಿ ಬಹಳ ದಿನ ಆಯ್ತು. ಹಲೋ ಪರಿಮಳ. ಅಮ್ಮ, ಹೇಗಿದ್ದೀರಮ್ಮ? ನನಗೇನಾಗಿದೆ ಪರಿಮಳ? ಚೆನ್ನಾಗೇ ಇದ್ದೀನಿ. ಕಣ್ ಕಾಣಿಸಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಕೊರತೆನೂ ಇಲ್ಲ. ಮೊದಲು ನೋಡ್ತಿದ್ದೆ, ಈಗ ಕೇಳಿಸ್ಕೊಡ್ತೀನಿ. ನನ್ನ ಕತೆ ಹಾಗಿರ್ಲಿ. ನಿಮ್ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹಾಮ, ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ನಿಮ್ಗೆ ಈ ಥರ ಆಯಿತು ಅಂತ ಗೊತ್ತಾದಾಗ ತುಂಬ ಬೇಜಾರಾಯ್ತಮ್ಮ, ಸಂಕಟ ಆಯಿತು. ಈ ಥರ ಆಗಬಾರ್ದಾಗಿತ್ತು. ಬಂದಿದ್ದನ್ನ ಅನುಭವಿಸ್ಲೇಬೇಕಲ್ಲ ಪರಿಮಳ. ಕಷ್ಟ ಮನುಷ್ಯಂಗೆ ಬರದೆ ಮರಕ ಬರುತ್ತೆ. 10ರಲ್ಲಿ 11 ಅನ್ಕೊಂಡು ಎಲ್ಲ ನುಂಗ್ಕೊಂಡು ಹೋಗ್ಬೇಕು. ಆದ್ರೂ ಅಮ್ಮ, ಮೊನ್ನೆ ಚೆನ್ನಾಗಿದ್ದವರು ಇವತ್ತು ಹೀಗಾಗಿದ್ದೀರಾ ಅಂದ್ರೆ ನಂಬೋಕೆ ಆಗ್ತಿಲ್ಲಮ್ಮ.
ದೇವರು ಈ ಥರ ಮಾಡಬಾರ್ದಾಗಿತ್ತು. ಅದೇ ಹೇಳಿದ್ನಲ್ಲ ಪರಿಮಳ, ನನಗೆ ಯಾಕೆ ಹೀಗಾಯ್ತು ಅಂತ ಅನ್ಕೊಂಡ್ರೆ ಹಿಂಸೆ ಆಗುತ್ತೆ. ನನ್ನಲ್ಲಿ ಏನು ವಿಶೇಷ ಇದೆ, ನನಗೆ ಯಾಕೆ ಹೀಗಾಗಬಾರ್ದು ಅಂದ್ಕೊಂಡ್ರೆ ಸಹಜ ಅನಿಸ್ಬಿಡುತ್ತೆ. ಎಲ್ಲ ಕರ್ಮ ಪರಿಮಳ, ಅದು ಯಾರ ಅಡ್ರೆಸ್ಸನ್ನು ಮರೆಯಲ್ಲ. ಅದೇನೋ ಸರಿಯಮ್ಮ, ಸಂಕ್ರಾಂತಿ ಹಬ್ಬ ಅಲ್ವಾ, ಎಲ್ರನ್ನೂ ಮನೆಗೆ ಖುಷಿಯಿಂದ ಕರೆಯೋಣ ಅನ್ನಷ್ಟರಲ್ಲಿ ಹೀಗಾಗೋಯ್ತು. ನನಗೆ ಏನು ಹೇಳಬೇಕು ಅಂತಾನೆ ತೋಚ್ತಾ ಇಲ್ಲಮ್ಮ. ಈಗ ಆಗಿರೋದನ್ನ ಬದಲಾಯಿಸೋದಕ್ಕಾಗಲ್ಲ ಪರಿಮಳ, ಆಗ್ಬೇಕಾಗಿರೋದನ್ನ ತಡೆಯೋದು ಬೇಡ. ಮಕ್ಕಳನ್ನ ಹಬ್ಬಕ್ಕೆ ಮನೆ ಕರೆಯೋಣ ಅನ್ಕೊಂಡಿದ್ದೆ, ಆದರೆ ಈಗ ಯಾಕೋ ಬೇಡ ಅನ್ನಿಸ್ತಿದೆ ಅಮ್ಮ. ಕೆಲವೊಂದು ಆಚರಣೆಗಳ ಹಿಂದೆ ತುಂಬಾ ದೊಡ್ಡ ಅರ್ಥ ಇರುತ್ತೆ. ಅಮ್ಮು ಮತ್ತೆ ವೇದಾಂತ್ಗೆ ಇದು ಮೊದಲನೇ ಹಬ್ಬ, ಆ ಆಚರಣೆನ ಬಿಡಬೇಡ. ನನ್ನ ಪರಿಸ್ಥಿತಿಯಿಂದ ನೀವು ಹಬ್ಬ ಮಾಡೋದನ್ನ ನಿಲ್ಲಿಸ್ತೀರಿ ಅಂದ್ರೆ ನನಗೆ ಕಣ್ಣು ಹೋಗಿದ್ದಕ್ಕಿಂತ ಜಾಸ್ತಿ ನೋವಾಗುತ್ತೆ. ಆದ್ರೂ ಅಮ್ಮ, ಹೇಳದ್ದಲ್ಲ ಪರಿಮಳ, ಹಬ್ಬ ಮಾಡಿ ಅಂದ್ರೆ ಮಾಡಿ ಅಷ್ಟೇ. ನಿಮ್ ಧೈರ್ಯ ನೋಡಿದ್ರೆ ನನಗೆ ಖುಷಿ ಆಗ್ತಿದ್ಯಮ್ಮ. ಇಷ್ಟೆಲ್ಲ ಆದ್ರೂ ನೀವು ಕುಗ್ಗಿಲ್ಲ ನೋಡಿ. ನಿಮ್ಮನ್ನ ನೋಡಿ ಕಲಿಯೋದು ತುಂಬಾ ಇದೆ. ಆಗಿದ್ದನ್ನ ನೆನ್ಸ್ಕೊಂಡು ಕೊರಗೋದ್ರಲ್ಲಿ ಅರ್ಥನೇ ಇಲ್ಲ. ಕಣ್ಣಿದ್ರೆ ಹೊರಗಿನ ಪ್ರಪಂಚ ಮಾತ್ರ ಕಾಣಿಸುತ್ತೆ. ಮನುಷ್ಯ ಎತ್ತರಕ್ಕೆ ಏರೋದಲ್ಲ, ಆಳಕ್ಕೆ ಇಳಿಬೇಕಂತೆ. ಇನ್ಮೇಲಾದ್ರೂ ಆಚೆ ಕಾಣಿಸೋ ಜಗತ್ತಿನ ನೋಡೋದ್ ಬಿಟ್ಟು ನನ್ನೊಳಗಿರೋ ದೇವ್ರನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತೀನಿ. ನೀನು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು. ಇರು, ಅಮ್ಮಗೆ ಫೋನ್ ಕೊಡ್ತೀನಿ, ತಗೋ ಅಮ್ಮ. ಹಲೋ ಮಾ, ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಅಜ್ಜಿ ಹೆಂಗೆ ಅಂತ? ಹೌದು ಕಣೆ ಅಮ್ಮ, ಅವ್ರು ಹೆದರ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡೆ. ಅವ್ರು ನೋಡಿದ್ರೆ ನನಗೆ ಧೈರ್ಯ ಹೇಳ್ತಿದ್ದಾರೆ. ದೇವ್ರು ಅವ್ರನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಕಣೆ. ಅಮ್ಮು, ನಿಮ್ಮ ಅತ್ತೆಗೂ ಫೋನ್ ಮಾಡಿ ನಿಮ್ಮಿಬ್ಬರನ್ನ ಹಬ್ಬಕ್ಕೆ ಕಳ್ಸಕ್ಕೆ ಹೇಳ್ತೀನಿ. ಸರಿಮ್ಮ, ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡು. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಬಾಯ್ ಕಣೆ. ಅಜ್ಜಿ, ನೀವು ಈ ವಯಸ್ಸಲ್ಲೇ ಹೀಗಿದ್ದೀರಾ, ಇನ್ನು ನಮ್ಮ ವಯಸ್ಸಲ್ಲಿ ಹೇಗಿದ್ದೀರಾ ಅಂತ ಹೇಳಿ ಯೋಚನೆ ಮಾಡಿದ್ರೆ ಸಂಪತ್ತಿಗೆ ಸವಾಲ್ ಮಂಜುಳ ನೆನಪಾಗತ್ತೆ. ಹೌದು ಆದ್ಯ, ನಾನು ಆ ಕಾಲದಲ್ಲಿ ಮಂಜುಳನ್ ತರನೇ ಇದ್ದೆ. ಈಗ ಅಮ್ಮ ಇದ್ದಾಳಲ್ಲ, ಹೀಗೆ ಇದ್ದೆ. ನಾನು ನನ್ನ ಕಾಲದ ರೌಡಿ ಬೇಬಿ ನಾನು. ಅಜ್ಜಿ, ನಾನ್ ಅಜ್ಜಿ ಆದ್ಮೇಲೂ ನಿಮ್ ತರಾನೇ ಇರ್ತೀನಿ. ನನ್ ಮೊಮ್ಮಕ್ಳಿಗೂ ನಿಮ್ ತರಾನೇ ರೌಡಿಸಮ್ ಕತೆ ಹೇಳ್ತೀನಿ. ಮಾಡ್ರನ್ ಅಜ್ಜಿ, ರೋಲ್ ಮಾಡಲ್ ಅಜ್ಜಿ, ಸೂಪರ್ ಬಿಡು ಅಜ್ಜಿ ನೀನು. ಹಲೋ, ನಮಸ್ತೆ ಸುಹಾಸಿನಿ ಅವರೇ. ಈ ವಿಷಯನ ಪ್ರಸ್ತಾಪ ಮಾಡೋದಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ ಅಂತ ನನಗೆ ಗೊತ್ತು. ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತಲೂ ಗೊತ್ತು. ಆದರೆ ಕೆಲವೊಮ್ಮೆ ಈ ಆಚಾರ ವಿಚಾರದಲ್ಲಿ ಏನಾದರೂ ಲೋಪ ಬಂದರೆ ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಫೋನ್ ಮಾಡಿದೆ. ನೀವು ಯಾವಾಗ ತಾನೇ ರೈಟ್ ಟೈಮ್ಗೆ ಕಾಲ್ ಮಾಡಿದ್ದೀರಾ? ನಿಮ್ಮ ಟೈಮಿಂಗೇ ರಾಂಗ್. ಇಲ್ಲ, ನಿಮ್ಮಿಂದ ನಮ್ಮ ಟೈಮು ರಾಂಗ್ ಆಗುತ್ತೆ. ಬೇಗ ವಿಷಯ, ನನ್ನ ಹತ್ರ ಪೂರ್ತಿ ದಿನ ಇಲ್ಲ. ಏನೂ ಇಲ್ಲ, ನಾಳೆ ಮಗಳು ಅಳಿಯನ್ಗೆ ಮೊದಲನೇ ಹಬ್ಬ, ಮನೆ ಕರೆಯೋದು ಸಂಪ್ರದಾಯ. ವೇದಾಂತ ಅಮ್ಮನ ನಮ್ಮ ಮನೆ ಕಳಿಸ್ಕೊಡಕ್ಕಾಗತ್ತಾ? ಜಾಸ್ತಿ ಏನೂ ಇಲ್ಲ, ಒಂದು ಅರ್ಧ ದಿವಸದ ಮಟ್ಟಿಗೆ ಕಳಿಸ್ಕೊಟ್ರೆ ಸಾಕು. ಅರ್ಧ ದಿನನ? ಯಾಕೆ ಪರಿಮಳ ಅವರೇ, ನಿಮ್ಮ ಹತ್ರ ದುಡ್ಡಿಲ್ವಾ? ಇಲ್ಲ ಪೂರ್ತಿ ದಿನ ಹಬ್ಬ ಮಾಡೋ ಯೋಗ್ಯತೆ ಇಲ್ವಾ? ಛೇ, ಆ ಥರ ಏನೂ ಇಲ್ಲ ಸುಹಾಸಿನಿ ಅವರೇ. ನಿಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಅಲ್ವಾ, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಮ್ಮೂ ಅಗತ್ಯ ಇರ್ಬೋದೇನೋ ಅಂದ್ಕೊಂಡು ಹಾಗೆ ಹೇಳಿದೆ ಅಷ್ಟೇ. ನಮ್ಮಮ್ಮನ ನೋಡ್ಕೊಳ್ಳೋಕೆ ಮನೆ ತುಂಬಾ ಜನ ಇದ್ದಾರೆ. ನಿಮ್ಮ ಅಮೂಲ್ಯನೇ ಆಗ್ಬೇಕು ಅಂತ ಏನಿಲ್ಲ. ಅದ್ ಸರಿ, ನೀವೇನು ಬರೀ ವೇದಾಂತ ಅಮೂಲ್ಯನ ಕರೀತಾ ಇದ್ದೀರಾ? ಯಾಕೆ ಆರ್ತಿ ಮತ್ತೆ ವಿಕ್ಕಿ ಬರೋದ್ ಬೇಡ್ವಾ? ಓಹ್, ಗೊತ್ತಾಯ್ತು. ಎಲ್ರೂ ಬಂದ್ಬಿಟ್ರೆ ನಿಭಾಯಿಸೋದು ಕಷ್ಟ ಅಂತನಾ? ಬಿಳಿ ಆನೆನ ಸಂಭಾಳಿಸೋದು ಎಲ್ರಿಂದ ಆಗೋ ಕೆಲಸ ಅಲ್ಲ.
ಸುಹಾಸಿನಿಯವರೇ, ನೀವು ಅಪಾರ್ಥ ಮಾಡ್ಕೋತಾ ಇದ್ದೀರಿ. ಮನೆ ತುಂಬ ಜನ ಇದ್ರೆ ನಮಗೂ ಸಂತೋಷನೇ. ಬಾಳೆ ಎಲೆ ಹಾಕಿ 10 ಸ್ವೀಟ್ ಬಡಿಸೋಕೆ ಶಕ್ತಿ ಇಲ್ಲದೆ ಇದ್ರು ಈ ಎಲೆಗೆ ಅಪಚಾರ ಆಗದಿರೋ ಹಾಗೆ ಒಂದು ಪಾಯಸನ ಬಡಿಸೋ ಶಕ್ತಿ ಖಂಡಿತ ನಮಗಿದೆ. ಮಾತಿಗೆ ಮಾವಿನಕಾಯಿ ಉದುರುತ್ತಾ ಪರಿಮಳ ಅವರೇ. ನಮ್ ಕಡೆ ಕೊಟ್ಟ ಹೆಣ್ಮಕ್ಳಿಗಿಬ್ಬರನ್ನು ಹಬ್ಬಕ್ಕೆ ಕರೆಯೋದು ವಾಡ್ಗೆ. ಆದ್ರೆ ನೀವು ಮೊದಲು ಕೊಟ್ಟಿರೋಳನ್ನ ಮೊದಲೇ ಮರ್ತಿರೋ ಹಾಗಿದೆ. ನಾನು ನಿಮ್ ಕಷ್ಟ ನೋಡಿ ಹೇಳ್ತಾ ಇಲ್ಲ, ವಾಡಿಕೆ ನೋಡಿ ಹೇಳ್ತಿದ್ದೀನಿ ಅಷ್ಟೇ. ಪರವಾಗಿಲ್ಲ ಬಿಡಿ, ನಿಮ್ಮ ಮಕ್ಕಳಿಗೆ ಉತ್ತರ ಕೊಡಬೇಕಾಗಿರೋದು ನೀವೇ ತಾನೆ. ನೀವು ಮತ್ತೆ ತಪ್ಪು ತಿಳ್ಕೊತಿದ್ರಿ ಸುಹಾಸಿನಿ ಅವರೇ. ನಿಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿದ್ದಿದ್ರೆ ನಿಮ್ಮ ಮನೆಯವ್ರು ಎಲ್ಲರನ್ನೂ ನಾನು ಕರೀತಾ ಇದ್ದೆ. ಶಾಸ್ತ್ರಕ್ಕೆ ಅಪಚಾರ ಆಗಬಾರ್ದು ಅನ್ನೋ ಅರ್ಥದಲ್ಲಿ ನಾನು ವೇದಾಂತ್ ತಮ್ಮನ್ ಮಾತ್ರ ಕರೆದೆ. ಆದರೆ ಈಗ ಕರೀತಾ ಇದ್ದೀನಿ, ನೀವೆಲ್ಲರೂ ಬನ್ನಿ. ಹಬ್ಬದ ಉಪಚಾರದಲ್ಲಿ ಏನೂ ಕೊರತೆ ಬರ್ದಿರೋ ಹಾಗೆ ನಾನು ನಡೆಸ್ತೀನಿ. ತಪ್ಪು ತಿಳ್ಕೊಬೇಡಿ ಪರಿಮಳ ಅವರೇ, ನಾನು ಮಾತಾಡೋದು ಹೀಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಎಷ್ಟು ದಿನದ್ದು ಒಂದು ಲೆಕ್ಕ ಆದ್ರೆ ಇನ್ಮೇಲಿಂದು ಬೇರೆ ಲೆಕ್ಕ ಆಗತ್ತೆ. ಅಮೂಲ್ಯ ನಿಮ್ಮಗ್ಲೇ, ಆದ್ರೆ ಈಗ ಅವಳು ಈ ಮನೆ ಸೊಸೆ. ನಾವೆಲ್ಲ ಬಂದ್ರೆ ನೀವು ಮಾಡೋ ಅರೇಂಜ್ಮೆಂಟ್ಸು ನಮಗೆ ಸೆಟ್ ಆಗಲ್ಲ. ನಮ್ಮ ಸ್ಟೇಟಸ್ಗೆ ಸರಿದೂಗಿಸ್ಕೊಂಡು ಹೋಗೋಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ನಾವೆಲ್ಲರೂ ಬಂದ್ಬಿಟ್ರೆ ಕೂತ್ಕೊಳ್ಳೋಕೆ ನಿಮ್ಮ ಮನೆಗೆ ನೆಟ್ಟಿಗೆ 4 ಚೇರ್ ಇಲ್ಲ. ನಾವೆಲ್ಲ ಎಲ್ಲಿ ಕೂತ್ಕೊಂಡು ಊಟ ಮಾಡೋದು? ಜಗಲಿ ಮೇಲ? ಅದಕ್ಕೆ ಹೇಳೋದು ದೊಡ್ಡೋರ್ ಮನೆ ಸಂಬಂಧ ಕಷ್ಟ ಅಂತ. ಅದನ್ನ ನಿಮಗ್ ಮಾತ್ರ ಕಷ್ಟ ಅಂತ ಹೇಳ್ತಿಲ್ಲ, ನಿಮಗ್ ಅಡ್ಜಸ್ಟ್ ಆಗಕ್ಕೆ ನಮಗೂ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹಬ್ಬದಲ್ಲಿ ಏನೋ ಅವ್ಯವಸ್ಥೆ ಆಗದಿರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಹಬ್ಬಕ್ಕೆ ದಯವಿಟ್ಟು ನೀವೆಲ್ಲರೂ ಬನ್ನಿ. ನೀವು ಕರೆದ್ರಿ ಸಂತೋಷನೇ, ಆದ್ರೆ ನಾವೆಲ್ಲರೂ ಬರಕ್ಕಾಗಲ್ಲ. 2 ಜೋಡಿನ ಕಳಿಸ್ಕೊಡ್ತೀನಿ. ನಿಮ್ಮ ಮಕ್ಳಿಗೆ ಅಡ್ಜಸ್ಟ್ ಆಗಕ್ಕೆ ಯಾವ ಸಮಸ್ಯೆನೂ ಇರಲ್ಲ, ಯಾಕಂದ್ರೆ ಅವ್ರು ಅಲ್ಲಿಂದನೇ ಬಂದಿರೋದು. ಆದ್ರೆ ನಾನು ನನ್ನ ಮಕ್ಕಳನ್ನ ಬೇರೆ ತರ ಬೆಳೆಸಿದ್ದೀನಿ. ಅಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ತರ ನೋಡ್ಕೊಂಡ್ರೆ ಸಾಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೊಂದೇ ಹಬ್ಬ ಅಲ್ವಲ್ಲ, ಮುಂದೆ ಬರೋ ಹಬ್ಬಕ್ಕೆ ಕರೆದಾಗ ನನ್ನ ಮಕ್ಕಳು ಬರೋದಕ್ಕೆ ಹಿಂದೇಟ್ ಹಾಕ್ಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ನಾನಿಬ್ರು ಮಕ್ಕಳು ಬರ್ತಾರೆ. ಬರೀ ನೀನೇನು ಕೆಲಸ ಮಾಡ್ತಾ ಇದೀಯ ಅನ್ನೋ ಅರಿವಿದೆಯಾ ನಿನಗೆ? ಹೊಸ ಜೋಡಿನ ಕರಿ ಅಂತಂದ್ರೆ ಎಲ್ರಿಗೂ ಆಮಂತ್ರಣ ಕೊಟ್ಟಿದ್ಯಲ್ಲ. ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ ನೀವು? ಒಬ್ಬರನ್ನ ಕರೆದು ಇನ್ನೊಬ್ಬರನ್ನ ಬಿಡೋಕ್ಕಾಗತ್ತಾ? ಅಮ್ಮು ವೇದಾಂತ್ನ ಕರೆದು ಆರ್ತಿ ವಿಕ್ಕಿನ ಕರೀದೆ ಹೋದ್ರೆ ಅವ್ರ ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಮಕ್ಕಳನ್ನ ಅಳಿಯಂದ್ರನ್ನ ಕರೆದಿದ್ರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ, ಅಥವಾ ಎಲ್ರೂ ಕರೆದಿದ್ದು ಅಪರಾಧ ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಕರೆದ್ಮೇಲೆ ಅವ್ರಿಗೆ ಸರಿಯಾದ ಮರ್ಯಾದೆ ಮಾಡೋ ಶಕ್ತಿ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ಅವ್ರಿಗೆ ಆಹ್ವಾನ ಕೊಡಬೇಕು. ಬೀಗ್ರನ್ನ ಅನುಕೂಲ ಇದ್ದ ಕರಿಬಹುದಾಗಿತ್ತಲ್ವಾ ಪರಿ? ಈಗ ದಿನಸಿ ಹೊಂದ್ಸೋದಕ್ಕೆ ಒದ್ದಾಡ್ತಾ ಇರೋದು ನಿನಗೆ ಗೊತ್ತಲ್ವಾ? ಗೊತ್ತು ರೀ, ಆದ್ರೆ ಏನ್ ಮಾಡ್ಲಿ, ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಅಲ್ಲ, ಆ ಸುಹಾಸಿನಿಗೆ ನಮ್ಮನೇಲಿ ಸೋಫಾ, ಡೈನಿಂಗ್ ಟೇಬಲ್, ಚೇರು ಇದ್ಯಾವುದೂ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದ್ದನು ನಿಮ್ ಮನೆಗೆ ಬಂದ್ರೆ ಎಲ್ಲಿ ಕೂತ್ಕೊಳ್ಳೋದು, ಬಾಗ್ಲಲ್ಲೇ ನಿಂತ್ಕೊಂಡು ಊಟ ಮಾಡೋದ ಅಂತ ಹೇಳ್ತಾಳೆ. ಅವಳಷ್ಟೆಲ್ಲ ಹೇಳಿದ್ಮೇಲೆ ಮಕ್ಕಳನ್ನ ಮಾತ್ರ ಕಳಿಸಿ ಅಂತ ಹೇಗೆ ಹೇಳೋದು? ಆ ಕೋಪದ ಬರದಲ್ಲಿ ಬಾಯ್ ತಪ್ಪು ಬನ್ನಿ ಅಂತ ಕರೆದ್ಬಿಟ್ಟೆ. ನೀನೇನೋ ಬಾಯ್ ತಪ್ಪು ಕರೆದ್ಬಿಟ್ಟೆ. ನಾಳೆ ಹಬ್ಬಕ್ಕೆ ಅವರೆಲ್ಲ ಬರ್ತಾರೆ. ಬಂದ್ಮೇಲೆ ಅವರಿಗೆ ಯೋಗ್ಯವಾಗಿ ಮರ್ಯಾದೆ ಮಾಡಬೇಕು, ಹಬ್ಬದೂಟ ಹಾಕ್ಬೇಕು, ಉಡುಗೊರೆ ಕೊಡ್ಬೇಕು. ಇದೆಲ್ಲ ಸಲೀಸಾಗಿ ನಡೆದೋಗುತ್ತೆ ಅನ್ಕೊಂಡಿದ್ಯಾ? ರೀ, ನೀವ್ ಅಷ್ಟೆಲ್ಲ ಗಾಬರಿ ಆಗ್ಬೇಡಿ. ಆ ಸುಹಾಸಿನಿ ಮಾತಾಡೋದೆಲ್ಲ ಮಾತಾಡಿ ನಾವೆಲ್ಲರೂ ಬರೋಕ್ಕಾಗಲ್ಲ,
ಮಕ್ಕಳನ್ನ ಮಾತ್ರ ಕಳ್ಸ್ಕೊಡ್ತೀನಿ ಅಂತ ಹೇಳಿದಾಳೆ. ಆದ್ರಿಂದ ಮಕ್ಕಳು ಅಳಿಯಂದ್ರು ಮಾತ್ರ ಬರ್ತಾರೆ. ಆದ್ರೂ ಬರೀ ಮಕ್ಕಳು ಅವರು ನಮ್ಮಿಂದ ಯಾವ ನಿರೀಕ್ಷೆನೂ ಇಟ್ಕೊಳ್ಳೋದಿಲ್ಲ. ಆದ್ರೆ ಅಳಿಯಂದ್ರನ್ನ ಹಾಗೆ ಬರೀ ಕೈಯಲ್ಲಿ ಕಳ್ಸೋದಕ್ಕಾಗೋದಿಲ್ಲ. ಹೊಸ ಜೋಡಿ ಮಾತ್ರ ಬಂದ್ರೆ ಹೇಗೋ ಸಂಭಾಳಿಸ್ಬೋದು ಅಂತ ಅನ್ಕೊಂಡಿದ್ದೆ. ಈಗ 2 ಜೋಡಿಗೂ ಸೀರೆ, ಪಂಚೆ, ಶಲ್ಯ ಎಲ್ಲ ತರಬೇಕು. ದುಡ್ಡು ಹೇಗೆ ಅನ್ಸೋದು? ಕೈಲಿರೋ ದುಡ್ಡು ದಿನಸಿಗೂ ಸಾಕೋಗಲ್ಲ. ರೀ, ನಮಗೆ ಚಿನ್ನದಂತ ಅಳಿಯಂದ್ರೆ ಸಿಕ್ಕಿದ್ದಾರೆ. ನಮ್ಮ ಮಕ್ಕಳು ಹೇಗೆ ನಿರೀಕ್ಷೆ ಮಾಡಲ್ವೋ ಅವರು ನಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡಲ್ಲ. ನೀವೇನು ಯೋಚನೆ ಮಾಡಬೇಡ್ರಿ. ಹುಟ್ಟಿಸಿದ ದೇವರು ಹುಲ್ ಮೇಯಿಸಲ್ಲ. ಈ ರಿಂಗ್ ಮಾಸ್ಟರ್ ಜೊತೆಗೆ ಈ ಸಲ ನಾನು ಇದ್ದೀನಿ. ಈ ಸರ್ಕಸ್ನ ಈ ಸಲದ ಆಟನ ಇಬ್ರು ಸೇರಿ ಮುಗಿಸೋಣ.